ನಮಸ್ಕಾರ ವೀಕ್ಷಕರೇ, ರಾಜಕೀಯದಲ್ಲಿ ಶಾಶ್ವತ ಮಿತ್ರರೂ ಯಾರೂ ಇಲ್ಲ, ಶಾಶ್ವತ ಶತ್ರುಗಳೂ ಯಾರೂ ಇರೋದಿಲ್ಲ ಅನ್ನೋ ಮಾತಿದೆ. ಆದರೆ ಸ್ವಂತ ರಕ್ತವನ್ನೇ ಹರಿಸಿ ಪ್ರಾಣವನ್ನೇ ಪಣಕ್ಕಿಟ್ಟು ಒಂದು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರೆ ಆ ದೇಶ ಎಂದೆಂದಿಗೂ ಕೃತಜ್ಞತೆಯಿಂದ ಇರಬೇಕು ಅಲ್ವಾ? ಆದರೆ ಬಾಂಗ್ಲಾದೇಶ ಇವತ್ತು ಮಾಡ್ತಾ ಇರೋದು ಇತಿಹಾಸ ಕಂಡರಿಯದ ದ್ರೋಹ. ಯಾವ ಪಾಕಿಸ್ತಾನದ ಸೈನಿಕರು 1971ರಲ್ಲಿ 30 ಲಕ್ಷ ಬಾಂಗ್ಲಾ ಜನರನ್ನು ಕೊಂದ್ರೋ, 4 ಲಕ್ಷ ಬಾಂಗ್ಲಾ ಮಹಿಳೆಯರ ಮಾನಭಂಗ ಮಾಡಿದ್ರೋ, ಇವತ್ತು ಅದೇ ಪಾಕಿಸ್ತಾನದ ಧ್ವಜ ಢಾಕಾದಲ್ಲಿ ಹಾರಾಡ್ತಾ ಇದೆ. ಭಾರತ ತೊಲಗಿ ಪಾಕಿಸ್ತಾನ ಬರಲಿ ಎಂಬ ಘೋಷಣೆಗಳು ಕೇಳಿ ಬರ್ತಾ ಇವೆ. ಇದು ಕೇವಲ ಬಾವುಟದ ಬದಲಾವಣೆಯಲ್ಲ, ಇದು ಮನಸ್ಥಿತಿಯ ಬದಲಾವಣೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಒಂದಾಗ್ತಾ ಇರುವುದು ಭಾರತಕ್ಕೆ ಸಾಮಾನ್ಯ ವಿಷಯವೇ ಅಲ್ಲ. ಇದು ರೆಡ್ ಅಲರ್ಟ್. ಪಾಕಿಸ್ತಾನದ ISI ಬಾಂಗ್ಲಾದೇಶದಲ್ಲಿ ಹೇಗೆ ಆಟವಾಡತ್ತೆ ಗೊತ್ತಾ? ಎರಡೂ ದೇಶಗಳು ಒಂದಾದರೆ ಭಾರತದ ಚಿಕನ್ ನೆಕ್ ಕಥೆ ಏನಾಗತ್ತೆ? ಭಾರತದಲ್ಲಿ ಅಕ್ರಮವಾಗಿ ನುಸುಳಿರುವ ಕೋಟ್ಯಾಂತರ ಬಾಂಗ್ಲಾದೇಶಿಗರನ್ನ ಮೋದಿ ಸರ್ಕಾರ ಒಂದೇ ಏಟಿಗೆ ವಾಪಸ್ ಕಳುಹಿಸಿಕೊಟ್ರೆ ಬಾಂಗ್ಲಾದೇಶದ ಆರ್ಥಿಕತೆ ಹೇಗೆ ಅಧಃಪತನವಾಗತ್ತೆ, ಇಡೀ ಬಾಂಗ್ಲಾದೇಶ ಹೇಗೆ ಸ್ಮಶಾನವಾಗತ್ತೆ ಗೊತ್ತಾ? ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಸ್ನೇಹ ಸಂಬಂಧದ ಕರಾಳ ಸತ್ಯವನ್ನ, ಜೊತೆಗೆ ಇವರಿಬ್ಬರೂ ಒಂದಾದ್ರೆ ಭಾರತಕ್ಕಾಗುವಂತಹ ನಷ್ಟ ಏನು, ರೆಡ್ ಅಲರ್ಟ್ ಎಂತಹದ್ದು, ಈ ಎಲ್ಲ ಕುರಿತಂತೆ ಕರಾಳ ಸತ್ಯವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಭಾರತದಲ್ಲಿ ಅವಿತು ಕುಳಿತಿರುವಂತಹ ಕೋಟ್ಯಾಂತರ ಬಾಂಗ್ಲಾದೇಶಿಗರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಏಟಿಗೆ ಹೊಡೆದುರುಳಿಸಬೇಕಾ? ಅಂದ್ರೆ ಭಾರತದಿಂದ ಅವರನ್ನ ಒದ್ದು ಹೊರಗೆ ಹಾಕಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಈಗಾಗಲೇ 3 ಬಾಂಗ್ಲಾದೇಶಿಗರನ್ನ ಇದೇ UP ಯೋಗಿ ಆದಿತ್ಯನಾಥ್ ಸರ್ಕಾರ ಇದೇ ರೀತಿ ಎಲ್ಲಾ ರಾಜ್ಯಗಳು ಕೂಡ ಇಂತಹ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಹದಗೆಟ್ಟಿದ್ದು, ಇದರ ಬೆನ್ನಲ್ಲೇ ಈ ಪರಿಸ್ಥಿತಿಯನ್ನ ತನ್ನ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ಪಾಕಿಸ್ತಾನ ಸಂಚು ರೂಪಿಸ್ತಾಗಿದೆ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಬೆಳವಣಿಗೆಗಳನ್ನು ಮುಂದಿಟ್ಟುಕೊಂಡು ಭಾರತ ದಾಳಿಗೆ ಮುಂದಾದರೆ ಪಾಕಿಸ್ತಾನ ತನ್ನ ಸಂಪೂರ್ಣ ಬಲದೊಂದಿಗೆ ಬಾಂಗ್ಲಾದೇಶದ ಪರ ನಿಂತು ಹೋರಾಟ ನಡೆಸುತ್ತೆ ಅಂತ ಪಾಕಿಸ್ತಾನ ಸರ್ಕಾರ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಹದಗೆಟ್ಟಿದ್ದು, ಇದರ ಬೆನ್ನಲ್ಲೇ ಈ ಪರಿಸ್ಥಿತಿಯನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ಪಾಕಿಸ್ತಾನ ಸಂಚು ರೂಪಿಸ್ತಾಗಿದೆ. ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಅಸಮಾಧಾನವನ್ನು ಮತ್ತು ಶೀತಲ ಸಮರವನ್ನು ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಪಾಕ್ ಪ್ರಯತ್ನ ಮಾಡ್ತಾಗಿದೆ. ತನ್ನ ತಟ್ಟೆಯಲ್ಲಿ ಹುಳ ಬಿದ್ದಿದೆ, ಬೇರೆಯವ್ರ ತಟ್ಟೆಯನ್ನು ನೋಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಮೊನ್ನೆ ಅಷ್ಟೇ ಆಪರೇಷನ್ ಸಿಂಧೂರದಲ್ಲಿ ಭಾರತದ ಕೈಯಿಂದಲೇ ಸೋತು ಸುಣ್ಣವಾಗಿ ಇಡೀ ವಿಶ್ವದ ಮುಂದೆ ಬೆತ್ತಲಾಗಿ ನಿಂತಿರುವ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಪಕ್ಷವಾದ ಪಾಕಿಸ್ತಾನ್ ಇಸ್ಲಾಂ ಲೀಗ್ ಅಂದರೆ PMLನ ಯುವ ವಿಭಾಗದ ನಾಯಕ ಕಮ್ರಾನ್ ಸಯೀದ್ ಉಸ್ಮಾನಿ ಇಂದು ಭಾರತಕ್ಕೆ ಬೆದರಿಕೆ ಹಾಕಿದ್ದು, ಬಾಂಗ್ಲಾದೇಶದ ಮೇಲೆ ಭಾರತದಿಂದ ಯಾವುದೇ ದಾಳಿ ನಡೆದರೆ ಪಾಕಿಸ್ತಾನದ ಸೈನ್ಯ ಮತ್ತು ಕ್ಷಿಪಣಿಗಳು ಅದಕ್ಕೆ ಪ್ರತಿಯಾಗಿ ಯುದ್ಧ ಮಾಡುತ್ತವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನೋಡಿ, ಹೊಟ್ಟೆಗೆ ಹಿಟ್ಟಿಲ್ಲ ಪಾಕಿಸ್ತಾನಕ್ಕೆ. ಈ ಮೊನ್ನೆ ಅಷ್ಟೇ ಎಲ್ಲ ಡ್ರೋನ್ಗಳನ್ನು ಮೇಡ್ ಇನ್ ಚೀನಾ ಡ್ರೋನ್ಗಳನ್ನು ಬಳಸಿ ಭಾರತದ ವಿರುದ್ಧ ಯುದ್ಧಕ್ಕೆ ನಿಂತಿತ್ತಲ್ಲ. ಇವತ್ತೇ ನೋಡಿ, ಆಸಿಫ್ ಮುನೀರ್, ಇದೇ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್, ಭಾರತ ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಬಂದಾಗ ನಾವೆಲ್ಲರೂ ನಮಾಜ್ ಮಾಡೋದಕ್ಕೆ ಶುರು ಮಾಡಿಬಿಟ್ವಿ, ಅಲ್ಲಾನ ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ವಿ, ನಮ್ಮನ್ನು ಕಾಪಾಡುವಂಥ ಅಲ್ಲಾನ ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ವಿ ಅಂತ ಆಸಿಮ್ ಮುನೀರ್ ಇವತ್ತೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾನೆ. ಆದರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ನ ಪಕ್ಷದಲ್ಲಿರುವಂತಹ ಒಬ್ಬ ವಿಷಜಂತು ಭಾರತಕ್ಕೆ ಎಚ್ಚರಿಕೆ ಕೊಡ್ತಾಗಿದ್ದಾನೆ. ಆತನಿಗೆ ಗೊತ್ತಿಲ್ಲ, ಒಂದು ಯುದ್ಧ ಮಾಡಿದ್ರೆ ಈಗಾಗಲೇ ಪಾಕಿಸ್ತಾನ ಅಧಃಪತನವಾಗಿ ಹೋಗ್ಬಿಟ್ಟಿದೆ. ಯಾರೂ ಕೂಡ ಭಿಕ್ಷೆ ಬೇಡಿದ್ರೂ ಕೂಡ ಪಾಕಿಸ್ತಾನ, ಇದೇ ಇಸ್ಲಾಂ ರಾಷ್ಟ್ರವಾಗಿರೋ ಪಾಕಿಸ್ತಾನ, ಇಸ್ಲಾಂ ರಾಷ್ಟ್ರಗಳು 53 ಇಸ್ಲಾಂ ರಾಷ್ಟ್ರಗಳಿದ್ದಾವೆ ಇಡೀ ವಿಶ್ವದಲ್ಲಿ, ಈ ಭೂಮಿಗೆ ಮೇಲೆ. ಈ 53 ಇಸ್ಲಾಂ ರಾಷ್ಟ್ರಗಳಿಗೆ ಒಂದು ರೌಂಡ್ ಹಾಕಿ ಬಂದ್ರೂ ಕೂಡ, ಒಂದು ರೌಂಡು ಪಾಕಿಸ್ತಾನ ಭಿಕ್ಷಾ ಪಾತ್ರ ಹಿಡ್ಕೊಂಡು ಬಂದರು, ₹1 ಕೂಡ ಯಾರೂ ಹಾಕ್ತಾ ಇಲ್ಲ. ಇಸ್ಲಾಂ ರಾಷ್ಟ್ರದವರೇ ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಬರ್ತಾಗಿಲ್ಲ. ಅಲ್ಲಿನ ಪಾಕಿಸ್ತಾನಿ ಜನರು ಹೊಟ್ಟೆಗೆ ಒಂದು ತುತ್ತು ಊಟ ಹಾಕೋ ಗತಿ ಇಲ್ಲ. ಈತ ಭಾರತದ ಮೇಲೆ ಯುದ್ಧ ಮಾಡೋದಕ್ಕೆ ಹೊಂಚು ಹಾಕೊಟ್ಟಿದ್ದಾನೆ. ಅಂದರೆ ಟಾರ್ಗೆಟ್ ಮಾಡಿದ್ದಾರೆ, ನಾವು ಭಾರತದ ವಿರುದ್ಧ
ಬಾಂಗ್ಲಾ ಮತ್ತು ಭಾರತದ ನಡುವೆ ಯುದ್ಧ ನಡೀತಾ ಇದೆ. ಯುದ್ಧ ಏನು ನಡೀತಾ ಇಲ್ಲ, ಶೀತಲ ಸಮರ ನಡೀತಾ ಇದೆ. ನೀವೇನಾದರೂ ಬಾಂಗ್ಲಾದ ವಿರುದ್ಧ ಭಾರತ ಯುದ್ಧ ಮಾಡಿದ್ರೆ ನಾವು ಪಾಕಿಸ್ತಾನ ಬಾಂಗ್ಲಾದ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿಕೆ ಕೊಟ್ಟಿರುವಂತಹ ಇದೇ ಅಕ್ರಾಮ್ ಸಯೀದ್ ಉಸ್ಮಾನಿ ಸಪೋಸ್ ಏನಾದರೂ ಭಾರತ ಮತ್ತೊಂದು ಸರ್ತಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದೇ ಆದಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಜನತೆ ಪಕ್ಕಾ ಈ ಶಹಬಾಜ್ ಶರೀಫ್ನ ನಡು ರಸ್ತೆಯಲ್ಲಿ ಬೆತ್ತಲೆ ಮಾಡಿ ಇವನನ್ನು ಸುಟ್ಟಾಕ್ಬಿಡ್ತಾರೆ. ಯಾಕಂತಂದರೆ ಜನ ಪ್ರಧಾನಿ ನರೇಂದ್ರ ಮೋದಿಯಂತಹ ಪ್ರಧಾನಿ ಬೇಕು ನಮಗೆ, ಈ ಶಹಬಾಜ್ ಶರೀಫು ಭ್ರಷ್ಟ, ಈ ರಾಜಕಾರಣಿಗಳು ಬೇಡ ಅಂತ POK ಸೇರಿದಂತೆ ಪಾಕಿಸ್ತಾನದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದುಕೊಂಡು ಕೂಡ ಪಾಕಿಸ್ತಾನ ಬಾಂಗ್ಲಾದೇಶದ ಪರವಾಗಿ ನಿಂತ್ಕೊಂಡಿದೆ. 1971ರಲ್ಲಿ ಇದೇ ಪಾಕಿಸ್ತಾನ, ಇದೇ ಬಾಂಗ್ಲಾದೇಶ ಉತ್ತರ ಪಾಕಿಸ್ತಾನನೋ ಮತ್ತೊಂದು ಪಾಕಿಸ್ತಾನದ ಭಾಗವಾಗಿತ್ತು. ಪಾಕಿಸ್ತಾನದ ಸೈನಿಕರು ಅಕ್ಷರಶಃ 4 ಲಕ್ಷ ಬಾಂಗ್ಲಾದೇಶಿಗರನ್ನು ಸುಟ್ಟು ಭಸ್ಮ ಮಾಡಿತ್ತು. ಈ ಬಾಂಗ್ಲಾದೇಶದ ಜನರಿಗೆ ಯಾಕೆ ಬುದ್ಧಿ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬರೋಣ ವಿಷಯಕ್ಕೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಪಕ್ಷವಾಗಿರುವಂತಹ ಈ ಪಾಕಿಸ್ತಾನ್ ಇಸ್ಲಾಂ ಲೀಗ್ನ ಯುವ ವಿಭಾಗದ ನಾಯಕ ಕಮ್ರಾನ್ ಸಯೀದ್ ಇಸ್ಮಾನ್ ಏನು ಹೇಳ್ತಾನಂದರೆ, ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ನೀವೇನಾದರೂ ಬಾಂಗ್ಲಾದೇಶದ ಮೇಲೆ ಭಾರತದಿಂದ ಯಾವುದೇ ದಾಳಿ ನಡೆದರೆ ಪಾಕಿಸ್ತಾನದ ಸೈನ್ಯ ಮತ್ತು ಕ್ಷಿಪಣಿಗಳು ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತವೆ. ಅಂದರೆ ಪಾಕಿಸ್ತಾನದ ಸೈನ್ಯ ಸುಮ್ಮನೆ ಬಿಡೋದಿಲ್ಲ ಅಂತ. ಅರೆ, ಪಾಕಿಸ್ತಾನದ ಸೈನ್ಯಕ್ಕೆ, ಈ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೈನಿಕರಿಗೆ ಒಂದು ಹೊತ್ತು ಊಟ ಹಾಕೋ ಗತಿ ಇಲ್ಲದಿರುವಂತಹ ನಿನ್ನ ಸರ್ಕಾರ ಅಥವಾ ಪ್ರಧಾನಿ ಶಹಬಾಜ್ ಶರೀಫ್ನ ಸರ್ಕಾರಕ್ಕೆ ಇನ್ನೇನು ಯುದ್ಧ ಮಾಡ್ತಾರೆ? ಇದು ಈಗ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ಅಫ್ಕೋರ್ಸ್ ಪಾಕಿಸ್ತಾನ ಇದರಲ್ಲೇನಾದರೂ ಮೂಗು ತೋರಿಸಿದ್ರೆ ಪಕ್ಕಾ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೇ ಮಾಡ್ತಾರೆ. ಬಾಂಗ್ಲಾದೇಶದ ಮೇಲಲ್ಲ, ಪಾಕಿಸ್ತಾನದ ಮೇಲೆ ಮಾಡುತ್ತೆ. ಇಷ್ಟು ದಿನಗಳವರೆಗೆ ಈ ಕ್ಷಿಪಣಿಗಳು ಇದೇ ಪಾಕಿಸ್ತಾನ ಸೇನಾಧ್ಯಕ್ಷ ಆಸಿಮ್ ಮುನೀರ್ನ ಮನೆವರೆಗೂ ಹೋಗಿ ಸ್ಫೋಟ ಮಾಡಿದ್ವೆ. ಇದೇ ಶಹಬಾಜ್ ಶರೀಫ್ನ ಮನೆ ಬಂಕರ್ವರೆಗೂ ಹೋಗಿ ಕ್ಷಿಪಣಿಗಳು ದಾಳಿ ಮಾಡಿವೆ. ಇನ್ನೇನಾದರೂ ಕೆಣಕಿದ್ರೆ ಭಾರತವನ್ನು ಅಂದು ದಾಳಿ ಮಾಡಿದಾಗ ಬಂಕರ್ಗಳಲ್ಲಿ ಸೇರಿಕೊಂಡಿದ್ರು, ಸೆಲ್ಗಳಲ್ಲಿ ಸೇರಿಕೊಂಡಿದ್ರು. ಆದರೆ ಇನ್ನು ಬಿಡೋದಿಲ್ಲ. 140 ಕೋಟಿ ಭಾರತೀಯರ ಶಪಥ. ಮೋದಿಯವರನ್ನ ಕೆಣಕಿದ್ರೆ ಶಹಬಾಜ್ ಶರೀಫ್ ಅಲ್ಲ, ಪಾಕಿಸ್ತಾನವೇ ವಿಶ್ವದ ಭೂಪಟದಿಂದ ಧೂಳಿಪಟವಾಗುವುದು, ಮಾಯವಾಗುವುದು ಶತಸಿದ್ಧ. ಈಗ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೀತಾ ಇರುವಂತಹ ಈ ಜಗಳದಲ್ಲಿ ಪಾಕಿಸ್ತಾನ ಮೂಗು ತೋರಿಸಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಈ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಬುದ್ಧಿ ಕಲಿಸೋದಕ್ಕೆ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮರೆತ ಬಾಂಗ್ಲಾ ಪಾಕಿಸ್ತಾನದ ಆಪರೇಷನ್ ರಿವೆಂಜ್. ಬಾಂಗ್ಲಾದೇಶದ ಇಂದಿನ ಪೀಳಿಗೆಗೆ 1971ರ ನೈಜ ಇತಿಹಾಸ ಗೊತ್ತಿಲ್ಲ ಅಥವಾ ಅದನ್ನು ಮರೆಮಾಚಲಾಗಿದೆಯಾ? ಇದಕ್ಕೆ ಕಾರಣ ಪಾಕಿಸ್ತಾನದ ವ್ಯವಸ್ಥಿತ ಪಿತೂರಿ. ಪಾಕಿಸ್ತಾನದ ಕೈವಾಡ ಏನು? ಇತಿಹಾಸ ತಿರುಚಿದ ಹೇಗೆ? ಕಳೆದ 10-15 ವರ್ಷಗಳಿಂದ ಪಾಕಿಸ್ತಾನದ ISI ಮತ್ತು ಬಾಂಗ್ಲಾದೇಶದ ಜಮಾತ್ ಎ ಇಸ್ಲಾಮಿ ಸೇರಿ ಅಲ್ಲಿನ ಪಠ್ಯಕ್ರಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಇತಿಹಾಸವನ್ನು ಬಿತ್ತಿದೆ. ಭಾರತ ನಮ್ಮನ್ನು ರಕ್ಷಿಸಿಲ್ಲ, ಭಾರತ ಪಾಕಿಸ್ತಾನವನ್ನು ಒಡೆಯಲು ನಮ್ಮನ್ನು ಬಳಸ್ಕೊಂಡಿತು ಅನ್ನುವಂತಹ ವಿಷದ ಬೀಜವನ್ನು ಅಲ್ಲಿನ ಯುವ ಜನರ ತಲೆಗೆ ಬಿತ್ತಿದೆ. ಇನ್ನು ಲಂಡನ್ನಿನಲ್ಲಿ ಕುಳಿತಿರುವ BNP ನಾಯಕ ತಾರಿಕ್ ರೆಹಮಾನ್ ಮತ್ತು ಪಾಕಿಸ್ತಾನದ ISI ಅಧಿಕಾರಿಗಳ ನಡುವೆ ಹಲವಾರು ಸುತ್ತಿನ ರಹಸ್ಯ ಸಭೆಗಳು ನಡೆದಿವೆ. ಶೇಖ್ ಹಸೀನಾ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರೆ ಬಾಂಗ್ಲಾದೇಶವನ್ನು ಮತ್ತೆ ಪಾಕಿಸ್ತಾನದ ತರ್ತೇವೆ ಎಂಬ ಒಪ್ಪಂದವಾಗಿದೆ ಅಂತ ಗುಪ್ತಚರ ವರದಿಗಳು ಹೇಳುತ್ತಿದ್ದಾವೆ. ಪಾಕಿಸ್ತಾನ ಇಂದಿಗೂ 1971ರ ಹತ್ಯಾಕಾಂಡಕ್ಕೆ ಕ್ಷಮೆ ಕೇಳಿಲ್ಲ. ಬದಲಾಗಿ ಈಗಿನ ಬಾಂಗ್ಲಾ ಯುವಕರಿಗೆ ಪಾಕಿಸ್ತಾನವೇ ನಮ್ಮ ನಿಜವಾದ ಮುಸ್ಲಿಂ ಸಹೋದರ, ಭಾರತ ಕಾಫಿರರ ದೇಶ ಅಂತ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ. ಇದರ ಫಲಿತಾಂಶವೇ ಇವತ್ತು ನಾವು ನೋಡ್ತಾ ಇರೋದು. ಢಾಕಾ ವಿಶ್ವವಿದ್ಯಾಲಯದಲ್ಲಿ ಪಾಕಿಸ್ತಾನದ ಪರ ಘೋಷಣೆಗಳು ಮೊಳಗುತ್ತಾ ಇವೆ. ವೀಕ್ಷಕರೇ, ಚಾಣಕ್ಯನ ನೀತಿ ಏನು ಹೇಳುತ್ತೆ ಗೊತ್ತಾ? ನಿನ್ನ ಶತ್ರುವಿನ ಶತ್ರು ನಿನಗೆ ಮಿತ್ರ. ಆದರೆ ಇಲ್ಲಿ ನಮ್ಮ ಮಿತ್ರನೇ ಅರ್ಥಾತ್ ಬಾಂಗ್ಲಾದೇಶವೇ ಶತ್ರುವಿನ ಅರ್ಥಾತ್ ಪಾಕಿಸ್ತಾನದ ಜೊತೆಗೆ ಸೇರಿದ್ರೆ ಇದು ಭಾರತದ ಭದ್ರತೆಗೆ ಅತಿ ದೊಡ್ಡ ಗಂಡಾಂತರ ಅರ್ಥಾತ್ ರೆಡ್ ಅಲರ್ಟ್.
ಇಷ್ಟು ದಿನ ಭಾರತಕ್ಕೆ ಚೀನಾ ಮತ್ತು ಪಾಕಿಸ್ತಾನದ ಭಯ ಇತ್ತು. ಈಗ ಬಾಂಗ್ಲಾದೇಶವೂ ಕೂಡ ಸೇರ್ಕೊಂಡಿದೆ. ಭಾರತ 3 ಕಡೆಯಿಂದ ಸುತ್ತುವರಿಯಲ್ಪಟ್ಟಿದೆ. ಪಶ್ಚಿಮದಲ್ಲಿ ಪಾಕಿಸ್ತಾನ, ಉತ್ತರದಲ್ಲಿ ಚೀನಾ ಮತ್ತು ಪೂರ್ವದಲ್ಲಿ ಬಾಂಗ್ಲಾದೇಶ. ಭಾರತೀಯ ಸೇನೆ ಏಕಕಾಲದಲ್ಲಿ 3 ಗಡಿಗಳನ್ನು ಕಾಯುವುದು ಅತ್ಯಂತ ಕಷ್ಟದ ಕೆಲಸವಾಗಿ ಹೋಗ್ಬಿಟ್ಟಿದೆ. ಇಷ್ಟೇ ಯಾಕೆ, ಭಾರತದ ನಕ್ಷೆ ನೋಡಿ, ಈಶಾನ್ಯದ 7 ರಾಜ್ಯಗಳನ್ನು ಅರ್ಥಾತ್ ಅಸ್ಸಾಂ, ಮಣಿಪುರ ಇತ್ಯಾದಿ ಭಾರತದ ಮುಖ್ಯ ಭೂಮಿಗೆ ಸಂಪರ್ಕಿಸುವುದು ಕೇವಲ 22 ಕಿಲೋಮೀಟರ್ ಅಗಲದ ಸಿಲಿಗುರಿ ಕಾರಿಡಾರ್. ಯುದ್ಧವಾದರೆ ಪಾಕಿಸ್ತಾನ ಮತ್ತು ಚೀನಾ ಸೇರಿ ಬಾಂಗ್ಲಾದೇಶದ ಮೂಲಕ ಈ ಕಾರ್ಯಾಚರಣೆಯನ್ನು ನಡೆಸಿ ಈ ಕುತ್ತಿಗೆಯನ್ನು ಕತ್ತರಿಸಬಹುದು. ಆಗ ಈಶಾನ್ಯ ಭಾರತ ನಮ್ಮ ಕೈತಪ್ಪಿ ಹೋಗಬಹುದು. ಪಾಕಿಸ್ತಾನದ ISIಗೆ ಕಾಶ್ಮೀರದಲ್ಲಿ ಒಳನುಸುಳುವುದಕ್ಕೆ ಈಗ ಕಷ್ಟವಾಗ್ತಾ ಇದೆ. ಭಾರತದ ಸೇನೆ ಅಲ್ಲಿ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಪಾಕಿಸ್ತಾನ ಈಗ ಬಾಂಗ್ಲಾದೇಶವನ್ನು ತನ್ನ 2ನೇ ಲಾಂಚ್ ಪ್ಯಾಡ್ ಮಾಡಿಕೊಳ್ತಾಗಿದೆ. ಅಲ್ಲಿಂದ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂಗೆ ಉಗ್ರರನ್ನು ಕಳುಹಿಸುವುದು ಸುಲಭವಾಗಿದೆ. ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರಿನಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ನೌಕಾಪಡೆಗಳು ನೆಲೆ ನಿಂತರೆ ಬಂಗಾಳ ಕೊಲ್ಲಿಯಲ್ಲಿ ಭಾರತದ ಪ್ರಾಬಲ್ಯ ಕುಸಿಯಲಿದೆ. ಇನ್ನು ಹಿಂದೂಗಳೇ ಟಾರ್ಗೆಟ್ ಯಾಕೆ? ಧಾರ್ಮಿಕ ಮತ್ತು ರಾಜಕೀಯ ಅಜೆಂಡಾ ಏನು ಸೆಟ್ ಮಾಡಲಾಗಿದೆ ಬಾಂಗ್ಲಾದೇಶದಲ್ಲಿ ಅಂತ ನೋಡ್ತಾ ಹೋಗೋದಾದರೆ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಮೈತ್ರಿಯಲ್ಲಿ ಬಲಿಯಾಗ್ತಾ ಇರುವುದು ಅಮಾಯಕ ಹಿಂದೂಗಳ ಸಂಖ್ಯೆ. ಅವರನ್ನು ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಗೊತ್ತಾ? ಮೊದಲನೇದು ಗಜ್ವಾ ಎ ಹಿಂದ್ ಕನಸು. ಪಾಕಿಸ್ತಾನದ ಮೂಲಭೂತವಾದಿಗಳ ಪ್ರಕಾರ ಭಾರತದ ವಿರುದ್ಧ ಅಂತಿಮ ಧರ್ಮಯುದ್ಧ ಗೆಲ್ಲಬೇಕಂತಂದ್ರೆ ಮೊದಲು ಉಪಖಂಡದಲ್ಲಿರುವಂತಹ ಹಿಂದೂಗಳನ್ನು ನಿರ್ನಾಮ ಮಾಡೋದು. ಬಾಂಗ್ಲಾದೇಶದ ಜಮಾತ್ ಎ ಇಸ್ಲಾಮಿ ಇದೇ ಸಿದ್ಧಾಂತವನ್ನು ಪಾಲಿಸ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಮತ್ತು ಅಸಹಾಯಕರು. ಭಾರತ ಸರ್ಕಾರಕ್ಕೆ ಮೋದಿಯವರಿಗೆ ನೋವು ಕೊಡೋದಕ್ಕೆ ಅಥವಾ ಭಾರತವನ್ನು ಕೆರಳಿಸಲು ಅತ್ಯಂತ ಸುಲಭವಾದ ದಾರಿ ಅಂತಂದರೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮೇಲೆ ಹಲ್ಲೆ ಮಾಡೋದು. BNP ಮತ್ತು ಜಮಾತ್ ಪಕ್ಷಗಳಿಗೆ ಗೊತ್ತು, ಹಿಂದೂಗಳು ಎಂದಿಗೂ ಅವಾಮಿ ಲೀಗ್ ಅರ್ಥಾತ್ ಶೇಖ್ ಹಸೀನಾ ಪರವಾಗೇ ಇರ್ತಾರೆ ಅಂತ. ಆದ್ದರಿಂದ ಹಿಂದೂಗಳನ್ನು ದೇಶದಿಂದ ಓಡಿಸಿದ್ರೆ ಅಥವಾ ಕೊಂದು ಹಾಕಿದರೆ ಅವಾಮಿ ಲೀಗ್ನ ವೋಟ್ ಬ್ಯಾಂಕ್ ಖಾಲಿಯಾಗತ್ತೆ. ಆಗ ತಾವು ಶಾಶ್ವತವಾಗಿ ಅಧಿಕಾರದಲ್ಲಿರಬಹುದು ಅನ್ನೋದು ಈ ಜಮಾತ್ ಎ ಇಸ್ಲಾಂ ಅರ್ಥಾತ್ ಬಾಂಗ್ಲಾದೇಶದಲ್ಲಿರುವಂತಹ ಮುಸಲ್ಮಾನರ ಲೆಕ್ಕಾಚಾರವಾಗಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡುತ್ತೆ, ಯಾಕೆ ಭಾರತದಲ್ಲಿರುವಂತಹ ಹಿಂದೂಗಳು ಬಾಂಗ್ಲಾದಲ್ಲಿ ಸೇರಿಕೊಂಡ್ರು? ಈಗ ಬಾಂಗ್ಲಾ ವಿಮೋಚನೆಯಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಾಂಗ್ಲಾದಲ್ಲಿರುವಂತಹ ಅಥವಾ ಹಿಂದೂಗಳು ಅಲ್ಲೂ ಕೂಡ ಉಳ್ಕೊಂಡು ಜೀವನ ನಡೆಸಿದ್ರು. ಭಾರತದಲ್ಲಿಯೂ ಕೂಡ ಕೆಲವೊಂದಿಷ್ಟು ಮುಸಲ್ಮಾನರು ಇಲ್ಲೇ ನೆಲೆಸಿ ಜೀವನ ನಡೆಸ್ತಾ ಇದ್ದಾರೆ. ಈಗ ಬಾಂಗ್ಲಾದೇಶದಲ್ಲಿ ಅರಾಜಕತೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂತಂದ್ಬಿಟ್ಟು ಭಾರತದಲ್ಲಿರುವಂತಹ ಅಕ್ರಮ ಬಾಂಗ್ಲಾದೇಶಿಗರು ಎಷ್ಟು ಜನ ಇದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಇದು ಭಾರತದ ಪಾಲಿಗೆ ಬಾಂಬ್ ಇದ್ದ ಹಾಗೆ. ಅಧಿಕೃತವಾಗಿ ಯಾರಿಗೂ ಕೂಡ ನಿಖರ ಸಂಖ್ಯೆ ಗೊತ್ತಿಲ್ಲ, ಆದರೆ ವಿವಿಧ ವರದಿಗಳ ಪ್ರಕಾರ ಆತಂಕಕಾರಿ ಅಂಕಿಅಂಶಗಳು ಇಲ್ಲಿವೆ. ಇಲ್ಲಿ ಗುಪ್ತಚರ ವರದಿಗಳು ಮತ್ತು ಅನಧಿಕೃತ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು 2 ಕೋಟಿಗೂ ಅಧಿಕ ಅರ್ಥಾತ್ 20 ಮಿಲಿಯನ್ ಪ್ಲಸ್ ಅಕ್ರಮ ಬಾಂಗ್ಲಾದೇಶಿಗರು ವಲಸಿಗರಿದ್ದಾರಂತೆ. ಕೇವಲ ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಮಾತ್ರವಲ್ಲ, ಬೆಂಗಳೂರು, ದೆಹಲಿ, ಮುಂಬೈ, ಕೇರಳದ ಮೂಲೆ ಮೂಲೆಗಳಲ್ಲಿ ಇವರು ಹಬ್ಬಿಕೊಂಡಿದ್ದಾರೆ. ಚಿಂದಿ ಆಯುವವರಿಂದ ಹಿಡಿದು ಕೂಲಿ ಕಾರ್ಮಿಕರವರೆಗೆ ಇವರು ನಮ್ಮ ನಡುವೆಗೆ ಬೆರೆತು ಹೋಗ್ಬಿಟ್ಟಿದ್ದಾರೆ. ಅಸ್ಸಾಂನ ಎಷ್ಟೋ ಜಿಲ್ಲೆಗಳಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಗಡಿ ಭಾಗಗಳಲ್ಲಿ ಈಗ ಮೂಲ ಭಾರತೀಯರೇ ಅಲ್ಪಸಂಖ್ಯಾತರಾಗಿ ಹೋಗ್ಬಿಟ್ಟಿದ್ದಾರೆ. ಇವರು ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿಯನ್ನು ಮಾಡಿಸ್ಕೊಂಡು ಭಾರತದ ಪ್ರಜಾಪ್ರಭುತ್ವವನ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಈಗ ಒಂದು ಹೈಪೋಥೆಟಿಕಲ್ ಸನ್ನಿವೇಶ ನೋಡೋಣ. ಬಾಂಗ್ಲಾದೇಶ ಭಾರತಕ್ಕೆ ದ್ರೋಹ ಬಗಿತಾ ಇದೆಯಾ ಅಂತ ಕೋಪಗೊಂಡು ಈಗ ಭಾರತವು ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡಿದರೆ ಬಾಂಗ್ಲಾದೇಶದ ಮೇಲೆ ಏನು ಇಫೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಬಾಂಗ್ಲಾದೇಶದ ಆರ್ಥಿಕತೆಯ ದೊಡ್ಡ ಭಾಗ ರೆಮಿಟೆನ್ಸ್ ಅರ್ಥಾತ್ ವಿದೇಶದಿಂದ ಕಳುಹಿಸುವ ಹಣದ ಮೇಲೆಯೇ ನಿಂತಿದೆ. ಭಾರತದಲ್ಲಿರುವ ಅಕ್ರಮ ವಲಸಿಗರು ಪ್ರತಿ ವರ್ಷ ಸರಿಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸ್ತಾರೆ. ಅವರೆಲ್ಲರನ್ನ ವಾಪಸ್ ಕಳುಹಿಸಿದ್ರೆ ಬಾಂಗ್ಲಾದೇಶದ ಆದಾಯದ ಮೂಲವೇ ಕಟ್ಟಾದಂತಾಗುತ್ತೆ. ನಿರುದ್ಯೋಗದ ಸುನಾಮಿ. ಈಗಾಗಲೇ ಬಾಂಗ್ಲಾದೇಶದಲ್ಲಿ ಕೆಲಸ ಇಲ್ಲ ಅಂತ ದಂಗೆ ನಡೀತಾ ಇದೆ. ಇನ್ನು ಭಾರತದಿಂದ 2 ಕೋಟಿ ಜನ ಬಾಂಗ್ಲಾದೇಶಕ್ಕೆ ಹೋದರೆ ಅವರಿಗೆ ತಿನ್ನೋದಕ್ಕೆ ಅನ್ನ ಸಿಗೋದಿಲ್ಲ, ಮಾಡೋದಕ್ಕೆ ಕೆಲಸ ಇರಲ್ಲ. ಇದು ಬಾಂಗ್ಲಾದೇಶದಲ್ಲಿ ದೊಡ್ಡ ಅಂತರ್ಯುದ್ಧಕ್ಕೆ ಕಾರಣವಾಗತ್ತೆ. ಇನ್ನು
ಅಪರಾಧ ಹೆಚ್ಚಳವಾಗುತ್ತೆ. ಹಸಿವಿನಿಂದ ಕಂಗೆಟ್ಟ ಈ ಜನ ಬದುಕುವುದಕ್ಕೆ ಕಳ್ಳತನ, ದರೋಡೆ, ಲೂಟಿಗೆ ಇಳಿತಾರೆ. ಬಾಂಗ್ಲಾದೇಶ ಅಕ್ಷರಶಃ ಕಲಿಯುಗದ ನರಕವಾಗುವುದಂತೂ ಶತಸಿದ್ಧ. ಇನ್ನು ಭಾರತದ ನಿಲುವೇನಾಗಿರಬೇಕು? ಇದು ಭಾರತದ ಕೈಯಲ್ಲಿರುವಂತಹ ದೊಡ್ಡ ಅಸ್ತ್ರವಾಗಿದೆ. ನೀವು ಹಿಂದೂಗಳ ನರಮೇಧ ನಿಲ್ಲಿಸದೆ ಹೋದರೆ ಅಥವಾ ಪಾಕಿಸ್ತಾನದ ಜೊತೆ ಸೇರಿ ಭಾರತದ ವಿರುದ್ಧ ಸಂಚು ರೂಪಿಸಿದರೆ ನಾವು ಈ 2 ಕೋಟಿ ಜನರನ್ನು ನಿಮ್ಮ ಗಡಿಯೊಳಗೆ ತಳ್ಳುತ್ತೇವೆ ಅಂತ ಭಾರತ ಎಚ್ಚರಿಸಬಹುದು. ಇದು ಮಿಲಿಟರಿ ದಾಳಿಗಿಂತ ದೊಡ್ಡ ಪರಿಣಾಮ ಬೀರುತ್ತೆ. ಇಷ್ಟು ದಿನಗಳವರೆಗೆ ಈ ಕ್ಷಿಪಣಿಗಳು ಇದೇ ಪಾಕಿಸ್ತಾನ ಸೇನಾಧ್ಯಕ್ಷ ಆಸಿಮ್ ಮುನೀರ್ನ ಮನೆವರೆಗೂ ಹೋಗಿ ಸ್ಫೋಟ ಮಾಡಿದ್ವೆ. ಇದೇ ಶಹಬಾಜ್ ಶರೀಫ್ನ ಮನೆ ಬಂಕರ್ವರೆಗೂ ಹೋಗಿ ಕ್ಷಿಪಣಿಗಳು ದಾಳಿ ಮಾಡಿವೆ. ಇನ್ನೇನಾದರೂ ಕೆಣಕಿದ್ರೆ ಭಾರತವನ್ನು ಅಂದು ದಾಳಿ ಮಾಡಿದಾಗ ಬಂಕರ್ಗಳಲ್ಲಿ ಸೇರಿಕೊಂಡಿದ್ರು, ಸೆಲ್ಗಳಲ್ಲಿ ಸೇರಿಕೊಂಡಿದ್ರು. ಆದರೆ ಇನ್ನು ಬಿಡೋದಿಲ್ಲ. 140 ಕೋಟಿ ಭಾರತೀಯರ ಶಪಥ. ಮೋದಿಯವರನ್ನ ಕೆಣಕಿದ್ರೆ ಶಹಬಾಜ್ ಶರೀಫ್ ಅಲ್ಲ, ಪಾಕಿಸ್ತಾನವೇ ವಿಶ್ವದ ಭೂಪಟದಿಂದ ಧೂಳಿಪಟವಾಗುವುದು, ಮಾಯವಾಗುವುದು ಶತಸಿದ್ಧ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.